ಧ್ಯಾನ ಕಲಿಯುವಂಥ ಹಂಬಲು ಇವತ್ತು ಎಲ್ಲರಿಗೂ ಮೂಡಿ ಬಂದೈತಿ. ಯಾವಾಗ ಅದರ ಬಗ್ಗೆ ಹಂಬಲ ಚಾಲು ಆಗ್ತೈತಿ ಆವಾಗದ ಧ್ಯಾನ ಎಷ್ಟು ರುಚಿ ಕೊಡುತ್ತೈತಿ. ನಿಜವಾಗಲೂ ಸ್ವರ್ಗದಂಥ ಆನಂದ ಇರುವುದೇ ಧ್ಯಾನದೊಳಗೆ. ಎಲ್ಲಿ ತನ ಬರೀ ಮಾಡೋದು ಮಾಡೋದು ಮಾಡೋದು, ಬೆಳಗ್ಗೆ ಹಿಡಿದ ಸಾಯಂಕಾಲ ತನ ಬರೀ ಮಾಡೋ. ಕಣ್ಣು ನೋಡಾಕತ್ತಾವ ನೋಡಾಕತ್ತಾವ ನೋಡಾಕತ್ತಾವ, ಕಿವಿ ಕೇಳ್ತಾವ ಕೇಳ್ತಾವ, ಕೈ ಕೆಲಸ ಮಾಡ್ತಾವ ಮಾಡ್ತಾವ, ಕಾಲು ಓಡಾಡ್ತಾವ ಓಡಾಡ್ತಾವ. ಬರೀ ಓಡಾಡೋದಾಯ್ತು, ನೋಡೋದಾಯ್ತು, ಕೇಳೋದಾಯ್ತು. ಶಾಂತವಾಗಿ ಕೂಡುದೇವ. ಶಾಂತವಾಗಿ ಕೂಡುದೇವ. ಒಬ್ಬೊಬ್ಬ ಮಹಾತ್ಮರು ಧ್ಯಾನದ ವ್ಯಾಖ್ಯೆ ಬಹಳ ಚಂದ ಮಾಡ್ಯಾರ. ಭಗವಾನ್ ಓಶೋ ಅವರು ಧ್ಯಾನದ ವ್ಯಾಖ್ಯೆ ಬಹಳ ಚಂದ ಹೇಳ್ತಾರೆ. ಹಲವಾರು ಥರದವರು ಹಲವಾರು ಧ್ಯಾನ ಹೇಳ್ಯಾರ. ಭಗವದ್ಗೀತೆ ಒಳಗೆ ಹೇಳಿದ್ರ ಮೂಗಿನ ತುದಿಯನ್ನೇ ನೋಡ್ರಿ ಅಂತ ಹೇಳಿದ್ರು. ಎರಡು ಕಣ್ಣಿನ ನಡುವೆ ಮನಸ್ಸು ಏಕಾಗ್ರ ಮಾಡಿರ್ತ ಒಬ್ರು ಹೇಳಿದ್ರು. ಕೆಲವರು ಸೂರ್ಯನನ್ನೇ ನೋಡು ಅಂತ ಹೇಳಿದ್ರು. ಒಟ್ಟು ಏನರೇ ಮಾಡ್ರಿ ಅಂತ ಹೇಳ್ಯಾರ. ನಿಮಗೆ ಖರೆ ಹೇಳ್ಬೇಕಂದ್ರ ಎಲ್ಲಿ ತನ ನೀವು ಏನರೇ ಮಾಡಾಕತ್ತೀರಿ ಅಲ್ಲಿ ತನ ಅದು ಧ್ಯಾನ ಅಲ್ಲ. ಏನನ್ನೇ ಮಾಡಲಾರದೆ ಸುಮ್ಮನೆ ಕೂಡುವುದೇ ಧ್ಯಾನ. ದ ಸೈನ್ಸ್ ಆಫ್ ನಾನ್ ಡೂಯಿಂಗ್. RSVK ವಿದ್ಯಾಕೇಂದ್ರ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದ ಸಂಸ್ಥಾಪಕರು ಋಷಿ ಪ್ರಭಾಕರ್ ಅವರು ಹೇಳ್ತಾರ, ಏನೂ ಮಾಡಬೇಡಪ್ಪ, ಮಾಡೋದು ಐದೇ ಐತಲ್ಲ, ಇದ್ದದ್ದೇ ಐತಲ್ಲ, ಜನ್ಮಕ್ಕೆ ಎತ್ತೈತಲ್ಲ ಮಾಡೋದು. ಬೆಳಗ್ಗೆ ಹಿಡಿದ ಸಾಯಂಕಾಲ ತನ ಬಡದಾಡೋದು ಐತಿ. ಒಂದು 10 ನಿಮಿಷ ಶಾಂತ ಕೂಡು, ಒಂದು 10 ನಿಮಿಷ ಸಮಾಧಾನಾಗಿ ಕೂಡು, ಒಂದು 10 ನಿಮಿಷ ನಿವಾಂತ ಕೂಡು. ಧ್ಯಾನ ಅಂದ್ರ ಅವಾಗ ಶರೀರ ಕೂಡ ಏನು ಮಾಡಬಾರದು. ಶರೀರ ಎಲ್ಲ ಹೆಂಗ್ ಕೂತಿರ್ಬೇಕಂದ್ರ ನಿಶ್ಚಲ. ಚುಳುಗಳು ಎಲ್ಲ ಹೋಗಿಬಿಟ್ಟಿರ್ತದೆ. ಶರೀರದ ಹಂತದಲ್ಲಿ ಯಾವುದು ಹಲಚಾಲ ಬೇಡ. ಅವು ಬಹಳ ಅಳಗ್ಯಾಡಬಾರದು ಶರೀರ. ಸುಮೇಶ ಗೌತಮ ಬುದ್ಧನ ಫೋಟೋ ನೋಡಿರಿ. ಆ ಮಹಾತ್ಮ ಎಷ್ಟು ಶಾಂತ ಕೂಡ್ತಿದ್ದ. ಒಂದು ಕಲ್ಲು ಕೂತಂಗ, ಅಷ್ಟೇ ಮುಖದಾಗ ಮುಗುಳು ನಗು. ಬುದ್ಧನ ಶಾಂತಿ ಎಷ್ಟು ಅದ್ಭುತವಾಗಿದೆ. ಲುಂಬಿನಿ ವನದೊಳಗ ನಿಧಾನಕ್ಕೆ ಹೆಜ್ಜೆ ಇಡುವಂತಹ ಬುದ್ಧನನ್ನ ನೆನೆಸು, ಮನಸ್ಸು ಶಾಂತ ಆಗಿ ಹೋಗ್ತದೆ. ಶಾಂತ ಪುರುಷರನ್ನ ನೆನೆಸು, ಮನಸ್ಸು ಶಾಂತ ಆಗ್ತದೆ. ಶೀಡಕ ಪುರುಷರನ್ನ ನೆನೆಸು, ಮನಸ್ಸಿನಾಗ ಸಿಟ್ಟು ಬರಕ ಚಾಲು ಆಗ್ತದೆ. ಎಲ್ಲ ವ್ಯಕ್ತಿಗಳು ಅವರ ಸುತ್ತಮುತ್ತ ಒಂದು ಬೆಳಕಾದ, ಒಂದು ಪ್ರಭಾವಳಿಯದ, ಅದಕ್ಕೆ ಆರಾ ಅಂತ ಇಂಗ್ಲಿಷ್ನಾಗ ಅಂದ್ರು. ಯಾವನೇ ಒಬ್ಬ ಮನುಷ್ಯ ಬಹಳ ಶೀಡಕದಾನ, ಸುಮ್ಮನೆ ಬಾಜು ಕೂತ್ರು ನಮ್ಮ ಮನಸ್ಸ ರಕ ಅವ್ರು ಏನೂ ಮಾಡಿರಂಗಿಲ್ಲ, ಸುಮ್ಮನೆ ಕೂತಿರ್ತಾರ. ಅವ್ರ ಬಾಜುಕಿರುವ ಕಿರಣಗಳು ಬಂದ ಅಪ್ಪಳಿಸ್ತಿರ್ತಾವ. ಬುದ್ಧನ ಬಳಿ ಬಂದಾಗ ಶಾಂತ ಆಗಿರುತ್ತೆ. ಸಾವಿರ ಜನ ದೂರದಿಂದ ಬರಕತ್ರು ಬುದ್ಧನ ಬಳಿ ಸುಮ್ಮನೆ ಕೂಡಾಕ. ಬುದ್ಧನ ಕಣ್ಣುಗಳು ಅತ್ಯಂತ ಶಾಂತ. ಅದೇ ಪ್ರೇಮದ ನೋಟ, ಮುಖದಲ್ಲಿ ಶಾಂತಿ. ಶರೀರ ಬಹಳ ಅಳಗ್ಯಾಡ್ತಿರಲಿಲ್ಲ,
ನಿಧಾನ. ಇದೇನು ಎಲ್ಲವೂ ಶಾಂತವಾಗಿ ಹಾಕೋತ್ ಹೋಗ್ತದಲ್ಲ, ಅಲ್ಲಿ ಸ್ವರ್ಗ ಬರ್ಲಿಕ್ಕೆ ಚಾಲು ಮಾಡಿ ನೋಡ್ರಿ. ಇದು ಧ್ಯಾನದ ಮೊದಲ ನಿಯಮದ ಹಲಚಾಲ ಬ್ಯಾಡ. ಸಡಿಲ ಸಡಿಲ ಶರೀರ ಎಲ್ಲ ಸಡಿ. ಈಗ ನನ್ನ ಮಾತು ಹೊರಗೆ ಬೀಳಾಕತ್ತಾವ, ನೀವು ಕೇಳಾಕತ್ತೀರಿ. ಕೇಳ್ತಾ ಕೇಳ್ತಾ ಅದನ್ನ ಅನುಭವಿಸೋದು. ನನ್ನ ಶರೀರ ಶಾಂತ ಆಕೋತ ಹೊಂಟದ, ನನ್ನ ಶರೀರ ವಿಶ್ರಾಂತಿ ಒಳಗೆ ಹೊಂಟದ. ನಿಜವಾದ ವಿಶ್ರಾಂತಿ ಯಾವುದು? ಧ್ಯಾನವೇ ನಿಜವಾದ ವಿಶ್ರಾಂತಿ. ಈಗ ನಾವೇನು ಧ್ಯಾನ ಮಾಡಿಸ್ತೀವಿ, ಈ ಧ್ಯಾನ ಬರೀ 15 ನಿಮಿಷ ಮಾಡೋದು. 8 ತಾಸು ನಿದ್ದೆ ಮಾಡದ ಬಳಿಕ ಏನೊಂದು ಆರಾಮ್ ಸಿಗ್ತದ, ಆ ಆರಾಮ್ ಸಿಗ್ತದ. ಇದರೊಳಗೆ ಇದಕ್ಕೆ ಲಯ ಸಮಾಧಿ ಅಂತ ಕರೆದ್ರು. ಏನಂದ್ರು? ಲಯ ಸಮಾಧಿ. ಮೊದಲನೇ ನಿಯಮ ಅತ್ಯಂತ ಅತ್ಯಂತ ಸಮಾಧಾನ. ಬಹಳ ಓಡಾಡೋದ್ರಿಂದ ಅದು ಸಿಗಲ್ಲ. ಒಬ್ಬ ಮನುಷ್ಯ ಅವನಿಗೆ ತನ್ನ ನೆರಳೆ ಹಿಡಿಯುವಂಗ ಅನಸ್ತ. ಸೂರ್ಯ ಹಿಂಗ ಪೂರ್ವಕ್ಕೆ ಹುಟ್ಟ್ಯಾನ, ಅವನು ಸೂರ್ಯನ ಕಡೆ ಬೆನ್ನು ಮಾಡ್ಯಾನ. ಪಶ್ಚಿಮ ದಿಕ್ಕಿಗೆ ಉದ್ದಾದ ನೆರಳು ಬಿದ್ದಿತ್ತು. ಆ ನೆರಳು ಹಿಡಿಬೇಕನ್ನೋದು ಬಂತು. ಹಿಡಿಲಿಕ್ಕೆ ಓಡ್ತಾನ, ನೆರಳು ಓಡಾಕತ್ತು. ಜೋರ್ಲೆ ಓಡ್ತೀನಂದ, ಅದನ್ನೂ ಜೋರ್ಲೆ ಓಡ್ಲಿಕ್ಕತ್ತು. ಇವತ್ತು ಹಿಡದೇ ತೀರ್ತೀನಂದ. ನೆರಳ ಹಿಡೋ ತನಕ ನೀರು ಕುಡಿಯಂಗಿಲ್ಲ, ಊಟಂತೂ ದೂರೇ ಉಳಿತು. ಓಡಾಕತ್ತ. ಊರ್ ಜನ ಅಂದ್ರು ಏನು ಹುಚ್ಚಿಡದ. ಕೇಳಿದ್ರು ಹಿಂಗ್ಯಾಕೆ ಓಡಾಕತ್ತಿದಿ? ಅವಾಗ ಅವ ಅಂತಾನ, ಇವತ್ತಿದು ಹಿಡದೇ ತೀರ್ಬೇಕಾಗಿದೆ. ನನ್ನ ನೆರಳ ನಾ ಹೆಂಗ ಹಿಡಿಯಕ್ ಸಾಧ್ಯದ ಹೇಳು? ಓಡ್ದ ಕೆಲವೊಂದು ಹುಚ್ಚ ಜನ ಹೇಳಿದ್ರು, ಹಿಂಗ ಓಡಿದ್ರೆ ಸಿಗ್ತದೇನೋ, ಬಾಳ ಜೋರು ಓಡಬೇಕು, 100 ಕಿಲೋಮೀಟರ್ ಗಂಟೆ ಹಂಗ ಓಡು ಅಂತ ಹೇಳಿದ್ರು. ಹಂಗ ಓಡಾಕ್ ಚಲೋ ಮಾಡ್ದ. ಓಡ್ದ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹೊಟ್ಟ್ಯಾಗ ಬಂದಾಗಳು ಊಟಿಲ್ಲ, ಒಂದು ಹನಿ ನೀರಿಲ್ಲ. ಎಷ್ಟೊತ್ತು ಓಡ್ತದ ಶರೀರ? ದಣದಿತ್ತು ಶರೀರ, ಬಾಳ ದಣದಿತ್ತು. ಮನಸ್ಸಿಗೆ ಬೇಜಾರಾಗಿತ್ತು. ನೆರಳು ಸಿಗುವ ಚಿನ್ನವೇ ಇಲ್ಲ. ಅದನ್ನೂ ಒಟ್ಟು ಜೋರಾಗಿ ಓಡ್ತಿದ್ದು. ಓಡಿ ಹೊಟ್ಟ್ಯಾಗ ಅನ್ನಿಲ್ಲ, ನೆತ್ರಾಣಾಗ್ಯದ. ಚಕ್ರ ಬಂದಂಗಾಗಿ ಧಡಲ್ಲತ ಭೂಮಿಗೆ ಬಿದ್ದ. ಬಕ್ಕ ಬಾರ್ಲಿ ಬಿದ್ದಾನ. ವಸ್ಸ ತೇಕ್ಲಕತ್ತಾನ. ಮೂಗಿನ ಉಸಿರು ಹೊರಗೆ ಬಂದು ಧೂಳಿ ಎದ್ದದ. ಕಣ್ಣ ಮುಚ್ಚಿಬಿಟ್ಟ. 2 ನಿಮಿಷ ಎಲ್ಲದ ನನಗೆ ಗುರ್ತಾಗಲಿಲ್ಲದ. ಸ್ವರ್ಗ ಸಿಕ್ಕಷ್ಟ ಆನಂದ. ಬಿದ್ದಾನ ತಂಡಗ. ನೆರಳು ಹಿಡಿಬೇಕನ್ನೋದೆಲ್ಲ ತಿಳಿಯಂದು ಹೋಗ್ಯದ. ಎಲ್ಲಾನು ಮರ್ತಾನ. ಸ್ವರ್ಗದಂತ ಅನುಭವ. ಕಣ್ಣು ತರದು ನೋಡ್ತಾನ, ನೆರಳು ಅಲ್ಲೇ ಅದ. ನೆರಳಿಗಂದ, ಏನು ಚಾಸ್ತಿ ನಡೆಸಿದೇನು? ಏನ್ ನನಗೆ ಹುಚ್ಚಿಡ್ದೇನೋ? ಹಂಗ್ಯಾಕೆ ಓಡಾಕತ್ತಿನ? ಇಲ್ಲಿ ಅದೇದ ನೀ. ಎಷ್ಟು ಓಡದ ಸಿಗಲಿಲ್ಲ. ಈಗ ಥಂಡಗೆ ಬಿದ್ದು ನೀ ಇಲ್ಲೇ ಅದಿಲ್ಲ, ಸಿಕ್ಕಿ ಬಿಟ್ಟಿಲ್ಲ. ನೆರಳು ಹೇಳ್ತು, ಹುಚ್ಚಪ್ಪ, ಬಹಳ ಓಡ್ದಾರು ಇನ್ನ ಸಿಕ್ಕಿಲ್ಲ. ನನಗಾಗಿ ಓಡ್ದಾರು ಇನ್ನ ಸಿಕ್ಕಿಲ್ಲ.
ಯಾರ ಥಂಡಗೆ ಬಿದ್ದ, ಯಾರ ಮನಸ್ಸು ವಿಶ್ರಾಂತಿ ಪೂರ್ಣದ, ಯಾರ ಶರೀರ ಎಲ್ಲ ಸೋತದ, ಯಾರು ತೆಪ್ಪಗದಾರ ಶಾಂತದರ ಅವ್ರಿಗೆ ನಾ ಸಿಕ್ಕಿ. ನೋಡು, ನಾ ಒಂದೆರಡು ಕಿವಿ ಮಾತು ಹೇಳ್ತೀನಿ, ಕೇಳ್ತೀನ ಮಗು. ನೆರಳು ಹೇಳಾಕತ್ತು, ಎಷ್ಟು ಜೀವಕ್ಕೆ ತ್ರಾಸ ಮಾಡ್ಕೋಬೇಡ ಹುಚ್ಚಪ್ಪ. ಸೂರ್ಯನ ಕಡೆ ಬೆನ್ನು ಮಾಡಿಯಲ್ಲೋ, ಸೂರ್ಯನ ಕಡೆ ಮುಖ ಮಾಡು. ಎಷ್ಟು ದಣಿ ಬೇಡ, ನಿಧಾನಕ್ಕೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊತ ಹೋಗು. ನೀನು ಹಿಂದೆ ಇದೀನಿ ನಾನು. ನಿಧಾನಕ್ಕೆ ಹೆಜ್ಜೆ ಇಟ್ಕೋತ ಹೋದ, ನೆರಳು ಹಿಂಬಾಲಿಸಿ ಬಂದಿತ್ತು. ಹಿಂಬಾಲಿಸಿ. ನೆರಳಂದ್ರ ಸುಖ, ನೆರಳಂದ್ರ ಧ್ಯಾನ, ನೆರಳಂದ್ರ ಸಮಾಧಾನ. ಸುಖ ಬೇಕು, ಧ್ಯಾನ ಬೇಕಂತ ಓಡಾಡದವ್ರಿಗೆ ಇದು ಸಿಕ್ಕಿಲ್ಲ. ಸೂರ್ಯಗ ಬೆನ್ನು ಮಾಡದವ್ರಿಗೆ ಇದು ಸಿಕ್ಕಿಲ್ಲ. ಸೂರ್ಯ ಅಂದ್ರ ಜ್ಞಾನ, ಆತ್ಮದ ಜ್ಞಾನ. ಅಂತರಂಗದಲ್ಲಿ ಇಳಿಯೋದು ಅಂದ್ರ ಸೂರ್ಯ. ಆ ಜ್ಞಾನದ ಕಡೆ ಮುಖ ಮಾಡು, ನಿಧಾನಕ್ಕೆ ಹೆಜ್ಜೆ ಇಡು. ನಿನ್ನ ಹಿಂದೆದ ಆನಂದದ ನೆರಳು, ಶಾಂತಿಯ ನೆರಳು ನಿನ್ನ ಹಿಂದೆ ಅದ. ನಿನಗೆ ಬಿಟ್ಟು ಹೋಗೋದು ಇಲ್ಲದು, ಬಿಟ್ಟು ಹೋಗಂದ್ರೂ ಹೋಗೋದಿಲ್ಲ. ನೆರಳಂದ್ರ ಸುಖ, ಸುಖ ಬೇಕತ್ತು ಓಡಾಡಕತ್ತಾರೆ ಎಲ್ಲ ಜಗತ್ತಿನ ವ್ಯಕ್ತಿಗಳು. ಓಡಾಡೋದೇ ಓಡಾಡು. ಕೆಲವರು MLA MP ಆಗಿ ಓಡಾಡ್ಲಕತ್ರು, ಕೆಲವರು ಮದ್ವಿ ಮಾಡ್ಬೇಕಂತ ಹೆಣ್ಣಿಸಲಾಗಿ ಓಡಾಡ್ಲಕತ್ರು, ಕೆಲವರು ರೊಕ್ಕ ರೂಪಾಯಿ ಓಡಾಡ್ಲಕತ್ರು. ಓಡಾಡ್ದವ್ರಿಗೆ ಸಿಕ್ಕಿಲ್ಲ. ಎಲ್ಲ ಬಿಟ್ಟು ಯಾವ ಥಂಡ್ ಅವ ಜಗತ್ತದ ಸ್ವಾಮಿಯಾಗಿ. ಕಣ್ಮುಂದೇ ಉದಾಹರಣೆ ಸಿದ್ದೇಶ್ವರ ಸ್ವಾಮೀಜಿ. ನಮಗ ಕಾರ್ ಬೇಕಂತ ನಾವು ಬಯಸ್ತೀವಿ, ಯಾರು ಕೊಡ್ತಾರ? ಸ್ವಾಮೀಜಿಗೆ ತಂದು ಕೊಡ್ತಿದ್ರು. 100 ಎಕರೆ ಭೂಮಿ ಕೊಡ್ತಿದ್ರು. ಮಂತ್ರಿಗಳು ತಂದು ದುಡ್ಡು ಸುರುತ್ತಿದ್ರು. ಯಾಕ? ಅವರ ಮನಸ್ಸು ನಿಂತಿತ್ತು. ಮನಸ್ಸ ನಿಲ್ಲಬೇಕಾದ್ರೆ ಏನು ಮಾಡಬೇಕು? ಸ್ವಲ್ಪ ಬ್ಯಾಡ, ಹೇ ಭಗವಂತನೇ ನನಗೇನು ಬೇಡ, ನಾನು ಸ್ವಲ್ಪ ವಿಶ್ರಮಿಸುತ್ತೀನ. ಹೆಂಗವ ಎಲ್ಲ ಬಿಟ್ಟು ಥಂಡಗೆ ಬಿದ್ದಿದ್ದ, ಹಂಗೆ ಶರೀರ ಎಲ್ಲರೇ ಒಂದು ಮೂಲೆ ಕೂತು ಥಂಡಗೆ ಬೀಳಬೇಕು. ಮನಸ್ಸು ಕೂಡ ಸೂರ್ಯದ ಕಡೆ. ಸೂರ್ಯಂದ್ರ ಜ್ಞಾನ. ಯಾವ ಜ್ಞಾನ? ನಿಮ್ಮ ಹೃದಯದೊಳಗೆ ಯಾವನೋ ಒಬ್ಬ ಜ್ಯೋತಿ ಹಚ್ಚಿಟ್ಟಾನಲ್ಲ, ಅರಿವಿನ ಬೆಳಕು. ಅವ ಮೊದಲೇ ಹಚ್ಚಿಟ್ಟಾನ ದೀಪ, ಆರಲಾರದ ದೀಪ. ದೇವ್ರ ಮುಂದೆ ಹಚ್ಚಿದ ದೀಪ ಆರತಾವ, ಎಣ್ಣೆ ಮುಗಿದ ಬಳಿಕ ಆ ದೀಪ ಆರೋದೇ ಇಲ್ಲ. ಶರೀರ ಆರಿ ಹೋತದ, ಅರಿವಿನ ದೀಪ ಆರಂಗಿಲ್ಲ. ಯಾವಾಗ್ಲೂ ನಾನು ಅದೀನು, ನಾನು ಅದೀನು, ನಾ ಅದೀನು ಅಂತ ಒಳಗ್ ಕೂತು ಹೇಳೋದೊಂದಲ್ಲ ಚೈತನ್ಯ. ಅದು ಜ್ಯೋತಿ, ತೈಲ ಇಲ್ಲದ ಜ್ಯೋತಿ. ಬೆಳಕ ಬೆಳಕ ದಿನಮದಿ. ಶರೀಫ ಹಾಡೋಂಗಿಲ್ಲ, ಬತ್ತಿಲ್ಲ, ತೈಲಿಲ್ಲ, ಸುಮ್ಮನೆ ಉರಿಯಾಕತ್ತದ. ಶಾಂತವಾಗಿ ಒಳಗ ಸಮಾಧಾನವಾಗಿ ಉರ್ಲಿಕ್ಕತ್ತದ. ಸುಮ್ಮನೆ ಯಾವಾಗರೆ ಶಾಂತ ಕೂತು ನೋಡ್ರಿ. ಹೋರಿ ಎಲ್ಲರೆ ನಿಸರ್ಗದ ಮಧ್ಯ, ನಿಸರ್ಗದ ಶ್ರೀ ಕಣ್ಣು ತುಂಬ ನೋಡ್ರಿ. ವಿಸ್ತೀರ್ಣವಾಗಿರುವಂತ ಆಕಾಶ ನೋಡ್ರಿ. ನಿಸರ್ಗದ ಮಧ್ಯ ಭಗವಂತನ ಅಸ್ತಿತ್ವ. ಆಕಾಶ ಅಂದ್ರದು ಕೃಷ್ಣ ಇದ್ದಂಗ, ಆಕಾಶ ಅಂದ್ರದು ಶಿವ ಇದ್ದಂಗ. ನೆಲೆ ಇಲ್ಲ ಶಿವನಿಗೆ, ಹಂಗ ನೆಲೆ ಇಲ್ಲ. ಅದು ಅನಂತ ಚೈತನ್ಯ. ಆಕಾಶಕ್ಕೂ ನೆಲೆ ಇಲ್ಲ. ಎಷ್ಟು ನೋಡ್ತಿ ನೋಡು, ನಿನ್ನ ನೆದರೇ ಹರ್ಕೋತ್ ಹೋಗ್ತದ, ಕೊನೆ ಇಲ್ಲ. ಅಲ್ಲಿ ಮುಳುಗಿ ಹೋಗು. ನಿನ್ನ ಮನಸ್ಸು ತುಂಬಾ ಆಕಾಶ ಆಗಲಿ, ನಿನ್ನ ಮನಸ್ಸು ತುಂಬಾ ಕೃಷ್ಣ ಚೈತನ್ಯ, ಮನಸ್ಸು ತುಂಬಾ ಶಿವ ಚೈತನ್ಯ. ಎತ್ತರ ಎತ್ತರ ಗುಡ್ಡಗಳು, ಮೇಲೆ ಗ್ರೀನರಿ, ಹಸಿರು ಹಸಿರು. ಹಸಿರು ನೋಡಿ ಮನಸ್ಸು ಉಲ್ಲಾಸಿತ ಆಗಲಿ. ಗುಡ್ಡದ ತುದಿಯಿಂದ ಜುಳು ಜುಳು ಹರಿಯುವಂತ ನೀರು ನೋಡಿ ಮನಸ್ಸು ನೀರಿನಂಗ ತಿಳಿ ತಿಳಿಯಾಗಲಿ. ನೀರಿನಂಗ ಮನಸ್ಸು ಸ್ವಚ್ಛ ಆಗಲಿ. ಅದು
ಗಂಗೆ, ಶಿವನ ಜಡೆಯಿಂದ ಬಂದಿರುವಂತಹ ಗಂಗೆ. ಗಂಗೆಯನ್ನು ನೋಡ್ತಾ ನೋಡ್ತಾ ಮನಸ್ಸು ಗಂಗೆಗತ್ಲೆ ಶಾಂತ. ಗಂಗೆಯಂಗೆ ಸ್ಫಟಿಕ ಜಲ ಶುದ್ಧ ಶುದ್ಧ ಮನಸ್ಸಾಗಲಿ. ಶುದ್ಧ ಮನಸ್ಸಿನ ಒಳಗ ಶಾಂತಿ ಇಳಿತದ. ಶಾಂತ ಮನಸ್ಸಿನ ಒಳಗ ಸ್ವರ್ಗದಂಥ ಆನಂದ ತುಂಬುತ್ತದ. ಧ್ಯಾನ ಅಂದ್ರೆ ಸುಮ್ಮ ಬರೀ ಕಣ್ಣು ಮುಚ್ಚಿ ಕೊಡೋದೆ ಅಂದ್ರೆ ಧ್ಯಾನ ಏನು? ಧ್ಯಾನ ಅಂದ್ರ ಮನಸ್ಸು ಶಾಂತ ಆಗಿಟ್ಟುಕೊಂಡು ಆನಂದ ಅನುಭವಿಸೋದು. ನಿನ್ನ ಕಣ್ಣು ಮುಚ್ಚಿರಲ್ಯಾಕ, ನಿನ್ನ ಕಣ್ಣು ತೆರೆದಿರಲ್ಯಾಕ. ಹಕ್ಕಿ ಪಕ್ಕಿಯ ಕಲರವ ಸ್ವಲ್ಪ ಕೇಳು. ವಿಶಾಲವಾದ ಗಿಡದ ನೆರಳವನ್ನ ಅನುಭವಿಸು. ಆ ತಂಪತನ ನಿನ್ನ ಒಳಗೆ ಇಳಿಲಿ. ಆ ಶುದ್ಧ ತಂಪಾದ ಗಾಳಿ ನಿನ್ನ ಮನಸ್ಸನ್ನ ತಂಪು ಮಾಡಲಿ. ಇದು ಧ್ಯಾನದ ಅನುಭವ. ಯಾವ ಅನುಭವದೊಳಗ ಮನಸ್ಸ ಮಗ್ನಾಗ್ತದ ಅದು ಯಾವ ಅನುಭವದೊಳಗ ಮನಸ್ಸ ನೆಲೆಗೊಳ್ಳುತ್ತದ, ಬಾಳೋತನ ಅದರೊಳಗ ಮುಣುಗ್ತದ, ಅದು ಧ್ಯಾನ. ಬಹಳ ದೊಡ್ಡ ಸಾಹುಕಾರಿದ್ದ. ಆ ಸಾಹುಕಾರ ಒಂದು ದೊಡ್ಡ ಚಿತ್ರವನ್ನು ಮಾರಾಕ ತಂದಿತ್ತು. ಚಿತ್ರ ಗೋಡೆಯಷ್ಟು ದೊಡ್ಡದಿತ್ತು. ಪಿಕಾಸೋ ಅಂತ ದೊಡ್ಡ ಚಿತ್ರಕಾರ ಬರೆದಿರುವಂಥ ಚಿತ್ರ. ಏನ ಚಿತ್ರದ ಸೌಂದರ್ಯ, ಎಷ್ಟು ಚಂದ ಬಿಡಿಸಿದ್ದ. ಚಿತ್ರದೊಳಗ ಹಾರುವ ಹಕ್ಕಿಗಳು, ಅನಂತ ನೀಲವರ್ಣ ಅಗಸ, ಗುಡ್ಡ ಬೆಟ್ಟ, ಸೂರ್ಯೋದಯದ ಆ ಸುಂದರ ಸೊಬಗು, ಸೂರ್ಯನ ಭಂಗಿರಣಗಳು ನೀರಿನ ಮೇಲೆ ಕುಣಿತಾಗ, ರಾಜಹಂಸ ಪಕ್ಷಿಗಳು ತೇಲ್ತ, ಎಂಥ ಸೌಂದರ್ಯ. ಸಾಹುಕಾರ ಚಿತ್ರ ಮಾರುವವ ಸಾಹುಕಾರ ಮಾರಾಕ ತಂದಾನ. ಜನ ಎಲ್ಲ ಬಂದು ನೋಡುತ್ತಿದ್ರು. ಈ ಚಿತ್ರವನ್ನ ಖರೀದಿಸಬೇಕು. ನನ್ನ ಹಾಲದಾಗ ತಂದಿಟ್ರೆ ಹೆಂಗ? ಎಲ್ಲಾರ ತಲೆ ಒಳಗ ವಿಚಾರ ಕೇಳ್ತಾರ, ಇದು ಎಷ್ಟಕ್ಕ ಚಿತ್ರ? ಚಿತ್ರ ಮಾರುವವ ಸಾಹುಕಾರ ಹೇಳ್ದ, ಇದರ ಬೆಲೆ 5 ಲಕ್ಷ. ಪಿಕಾಸೋ ಅವರ ಚಿತ್ರಗಳ ಬೆಲೆ ಅಷ್ಟು ಅದ, 5 ಲಕ್ಷ. ಯಾಕ? ಜೀವಂತ ಇಳಿಸ್ಯಾರ. ಇನ್ನೇನು ಆ ನಿಸರ್ಗದೊಳಗೆ ಹೋದಂಗಾಗ್ತದ. ಒಂದು 5 ನಿಮಿಷ ನೋಡ್ರ ಆ ಚಿತ್ರದೊಳಗೆ ಪ್ರವೇಶ ಮಾಡಿನೋ ಏನೋ ಅಂದಂಗ ಅಟ್ಟು ಚಂದ ಮುಣಿಗಿ ಬಿಡಿಸ್ಯಾರ ಚಿತ್ರ. ಪಿಕಾಸೋ ಅಂದ್ರೆ ಸುಮ್ಮೇನೋ ಚಿತ್ರ ಬರೆದು ಮಾರಿ ಗಳಿಸ್ಬೇಕು ಅನ್ನೋ ವಿಚಾರ ಇಲ್ಲ. ಸುಮ್ಮನೆ ಬರ್ಕೋತ್ ಹೋಗ್ತಿದ್ದ. ಹಸಿವಿನೇ ಮರ್ತು ಹೋಗ್ತಿದ್ದ. ಹಸಿವಿ ನೀರಡಿಕೆ ಮರೆತು ಯಾರು ಆ ಚಿತ್ರದೊಳಗ ಮುಳುಗ್ಯಾರಲ್ಲ, ಅದು ಒಂದು ಧ್ಯಾನ. ಅದು ಕಾರ್ಯದ ಧ್ಯಾನ. ಕೆಲಸಿನ ಒಳಗ ಮಗ್ನವಾಗಿ ಕೆಲಸ ಮಾಡೋದು, ಅದು ಕೆಲಸಿನ ಒಳಗಿನ ಧ್ಯಾನ. ಶಾಂತವಾಗಿ ಅಡಿಗೆ ಮಾಡಕತ್ತಾಳ, ಆನಂದವಾಗಿ ಅಡಿಗೆ ಮಾಡಕತ್ತದು ಧ್ಯಾನ. ಮನಸ್ಸು ಶಾಂತಿ ಇಟ್ಟುಕೊಳ್ಳೋದೇ ಒಂದು ಧ್ಯಾನದ. ಸುಮ್ಮನೆ ಕೂತು ಕೂಡುವುದಂದ್ರೆ ಧ್ಯಾನ ಅಲ್ಲ. ಸುಮ್ಮನೆ ಕೂತಾಗ ಎಷ್ಟು ಶಾಂತ ಮನಸ್ಸ ಇರ್ತದ, ಅಷ್ಟೇ ಶಾಂತಿಯಿಂದ ನೀ ಯುದ್ಧ ಮಾಡುವುದನ್ನು ಧ್ಯಾನ. ಅದೇ ಕೃಷ್ಣ ಅರ್ಜುನಿಗೆ ಹೇಳ್ತಾನ, ಹೇ ಅರ್ಜುನನೇ, ಶಾಂತವಾಗಿ ಬಿಲ್ಲ ಬಾಣ ಬಿಡು. ನಾ ಬಿಲ್ಲ ಬಾಣ ಬಿಟ್ಟು ನನಗೇನು ಸಿಗುತ್ತದ? ನನಗ ಪಾಪ ಬರ್ತದ, ಪುಣ್ಯ ಬರ್ತದ, ಇದೆಲ್ಲ ತಲೆಯಿಂದ ತೆಗೆದು ಹಾಕು. ನಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದೀನಿ. ಕೃಷ್ಣ ಅಂತಾನ, ಹೊಸ ಧರ್ಮ ಸ್ಥಾಪನೆ ಮಾಡಬೇಕಾಗಿದೆ. ಎಲ್ಲವೂ ಸ್ವಚ್ಛ ಮಾಡಬೇಕಾಗ್ಯದ. ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿಯೊಂದು ಯುಗದಲ್ಲಿ ನಾವು ಹುಟ್ಟಿ ಬರ್ತೇವೆ. ಎದಕ್ಕೆ ಹುಟ್ಟಿ ಬರ್ತೇನೋ? ಅಧರ್ಮವನ್ನ ದೂರ ಓಡಿಸಿ, ಅತ್ಯಾಚಾರ ಮಾಡುವಂಥವರಿಗೆ ವಿನಾಶ ಮಾಡಿ, ವಿನಾಶಾಯ ಚ ದುಷ್ಕೃತಂ, ವಿನಾಶ ಜನರಿಗೆ, ದುಷ್ಕೃತಿ ಮಾಡೋರಿಗೆ ವಿನಾಶ ಮಾಡಿ, ಒಳ್ಳೆಯವರಿಗೆ ಕಾಪಾಡಕ್ಕೆ ನಾವು ಹುಟ್ಟಿ ಬರ್ತೀವಿ. ಹೇ ಅರ್ಜುನ, ಶಾಂತವಾಗಿ ಯುದ್ಧ ಮಾಡು. ಕೊಲ್ಲುವಂಥ ಕೆಲಸು,
ಕೊಲ್ಲುವಂಥ ಕೆಲಸ ಶಾಂತವಾಗಿ ಮಾಡಕ್ಕೆ ಬರ್ತದೇನೋ? ಕೊಲ್ಲುವಂಥ ಕೆಲಸ ಮಾಡುವಾಗ ಮನಸ್ಸು ಶಾಂತಿ ಇರಕ್ಕೆ ಸಾಧ್ಯದ ಏನೋ? ಕೃಷ್ಣ ಹೇಳ್ತಾನ, ಅದರಾಗ ನಿನ್ನ ವೈರ ತರಬೇಡ. ನಾ ಧರ್ಮ ಸ್ಥಾಪನೆ ಮಾಡಾಕತ್ತೀನಿ ಅನ್ನೋ ಭಾವ ಬರಲಿ, ನೋಡ ನಿನ್ನ ಮನಸ್ಸು ಉಲ್ಲಾಸಿತ. ಯಾಕಿದ್ರ ಒಳಗ ಮೋಹ ತರ್ತಿ? ಹಂಗ ಆ ಚಿತ್ರ ಕೊಂಡು ತಗೊಳ್ಳೋರು 50,000 ಕೊಡು, 20,000 ಕೊಡು ಅಂತ ಬೇಡ್ತಾ ಇದ್ದಾರ. ಸಾಹುಕಾರನ ತಲೆಯಾಗೇನೋ ಎಷ್ಟು ತುಟ್ಟಿ ಹೋಗ್ತದೆ, ಎಷ್ಟು ತುಟ್ಟಿಯಾಗಿ ನಾ ಮಾರ್ತೀನೋ ಅವನೂ ದುಡ್ಡಿನ ವಿಚಾರ ಮಾಡಾಕತ್ತಾನ ಸಾಹುಕಾರ. ಕೊಂಡು ತಗೊಳ್ಳೋರು ದುಡ್ಡಿಂದೇ ವಿಚಾರ ಮಾಡಾಕತ್ತಾರ. ಎಷ್ಟು ಕಡಿಮೆ ದುಡ್ಡಿಗೆ ಬರ್ತದೆ. ಎಲ್ಲಾರ ತಲೆಯಾಗ ದುಡ್ಡಿನ ವಿಚಾರ, ಎಲ್ಲಾರ ತಲೆ ಒಳಗ ಸ್ವಾರ್ಥಿ ವಿಚಾರ. ಒಬ್ಬ ಸಂತ ಬರ್ತಾನ, ಹುಚ್ಚರಂಗಿದ್ದ ಸಂತ, ಜಳಕ ಮಾಡಿರ್ಲಿಲ್ಲ, ಕೂದಲೆಲ್ಲ ಚದುರ್ಕೊಂಡಿದ್ದು, ಮಾಸಿದ ಬಟ್ಟೆಗಳು, ಶುದ್ಧಾದ ಮನಸ್ಸು, ಮನಸ್ಸಿನಲ್ಲಿ ಬಯಕೆ ಇಲ್ಲ, ಬೇಕು ಬೇಡ ಎಲ್ಲ ಮೀರಿರುವಂತ ಸಂತ. ಚಿತ್ರವನ್ನು ನೋಡ್ತಾ ಇದ್ದ ಸಂತ ದೂರ ನಿಂತುಕೊಂಡು ನೋಡ್ತಾನ. ಚಿತ್ರದ ಸೌಂದರ್ಯ ಒಳಗ ಮುಣಗದ ಸಂತ. ಚಿತ್ರದ ಒಳಗೆ ಹೋದಂಗಾಯ್ತು ಸಂತನಿಗೆ. ಒಂದು ಗಿಡದ ತಳಕೊತ್ತು ಧ್ಯಾನ ಮಾಡದಂಗೆ ಆಯ್ತು ಸಂತನಿಗೆ. ಮೈ ಮರೆತಿದ್ದ ಸಂತ. ಇನ್ನೊಂದು ಸಂತೋಷಕ್ಕ ಮನಸ್ಸ ಏರ್ತು ಸಂತನ ಮನಸ್ಸು. ಸಂತನ ತಲೆ ಒಳಗ ಬಂತು, ಚಿತ್ರ ಬರೆಯವನ ಮನಸ್ಸು ಎಷ್ಟು ಸುಂದರದ, ಎಷ್ಟು ಸೌಂದರ್ಯದೊಳಗ ಮುಳುಗಿ ಚಿತ್ರ ಬರದಾನ. ಚಿತ್ರ ಬರೆಯುವವನು ಅವನಿಗೆ ಧನ್ಯವಾದಗಳು ಅಂತ ಸಂತ ಹೇಳಿ ದಳದಳನೇ ಕಣ್ಣೀರು ಸುರಿಸ್ತಾ ಇದ್ದಾನೆ. ಭಾವಪರವಶ ಆಗ್ತಾ ಇದ್ದಾನೆ ಸಂತ. ಆನಂದ ಲೋಕಕ್ಕೆ ಹೋಗಿದ್ದಾನೆ ಸಂತ. ಭಕ್ತಿಮಯ ಆಗಿದ್ದಾನೆ ಸಂತ. ಬರೀ ಒಂದು ಚಿತ್ರ ನೋಡಿ. ಯಾವನಿಗೆ ಕೊಂಡು ತಗೊಳ್ಳೋದಿಲ್ಲ, ದುಡ್ಡಿನ ವಿಚಾರ ಇಲ್ಲ ಸಂತನಿಗೆ. ಅದು ಎಲ್ಲಿ ಒಯ್ದಿಡ್ತಾನವನು, ಭಿಕ್ಷುಕ ಸಂತ. ಚಿತ್ರ ತಗೊಳ್ಳೋದು ಇಲ್ಲ, ಮಾರೋದು ಇಲ್ಲ, ಸುಮ್ಮನೆ ಆನಂದ ಒಳಗ ಮುಳುಗ್ಯಾನ. ಮಾರುವವನು ಚಿಂತೆ ಆಗದಾನ, ಕೊಂಡು ತಗೊಳ್ಳೋರು ಚಿಂತೆ ಆಗದಾರ. ಸಂತ ಒಬ್ಬನೇ ಆನಂದದೊಳಗ. ಸದ್ಗುರುನಾಥ ಈ ಕಥೆಯನ್ನ ಬಹಳ ಚಂದ ಹೇಳ್ತಾನ. ಸದ್ಗುರುನಾಥ ಅಂತಾನ, ಈ ಜಗತ್ತು ಒಂದು ದೊಡ್ಡ ಚಿತ್ರ ಇದ್ದಂಗ. ಭಗವಂತ ಬರೆದಿರುವಂಥ ಚಿತ್ರ ಅಲ್ಲೇನು ಇದು. ದಿಸ್ ಆಲ್ ವರ್ಲ್ಡ್ ಇಸ್ ಅ ಯೂನಿವರ್ಸ್ ಇಸ್ ಅ ಪೋರ್ಟ್ರೇಟ್. ಸುಂದರ ಚಿತ್ರ, ಬಣ್ಣ ಬಣ್ಣ 1000 ಬಣ್ಣಗಳನ್ನ ಬಳಸ್ಯಾನ ಭಗವಂತ. ಬರೀ ಹಸಿರು ಬಣ್ಣ ತಗೋ, ಎಷ್ಟು ಶೇಡ್ಸ್ ಅದಾವ. ಗಿಳಿ ಹಸಿರು ಬೇರೆ ಅದ, ರಬ್ಬಾದ ಹಸಿರು ಬೇರೆ. ಸುಮ್ಮನೆ ನೋಡ್ಕೋತ ಹೋಗಷ್ಟ ಆನಂದ. ಇದು ಚಿತ್ರ ಅಲ್ಲೇನ್ರಿ? ಜಗತ್ತೆಲ್ಲಾ ಸುಂದರ ಚಿತ್ರ ಅದ. ಈ ಚಿತ್ರ ನೋಡಿ ಆಶಾಕ್ ಬಿದ್ದವ್ರೆ ಬಹಳ ಅದಾರ ಇಲ್ಲಿ. ಚಂದ ನೋಡಿ ಆನಂದ ಪಡೋರು ಅದಾರ ಯಾರು ಈ ಜಗತ್ತಿನ ಒಳಗ? ನಮ್ಮ ಮನೆಯಾಗ ಇದು ತಂದು ಹಚ್ಚಬೇಕು, ಇದು ಕೊಂಡು ತರಬೇಕು. ಸುಂದರ ಒಂದು ಹೂವು ಅರಳೆದ, ಗುಲಾಬಿ ಹೂವ ನೋಡಿ ಆನಂದ ಪಡೋರು ಅದಾರೇನು? ನಮಗ ಗುಲಾಬಿ ಹೂವಿನ ಸೌಂದರ್ಯ ಕಾಣೋದಿಲ್ಲ. ನಮಗ ಗುಲಾಬಿ ಹೂವು ನೋಡಿದ ತಕ್ಷಣ 10 ರೂಪಾಯಿ. ಯಾವ ಮಾರ್ಕೆಟ್ನಾಗ ಇದು ಮಾರಬೇಕು? ತಲೆ ಒಳಗ ವ್ಯವಹಾರ ಚಾಲು ಆಯ್ತು. ಎಲ್ಲಿ ವ್ಯವಹಾರ ಬಂತು ಅಲ್ಲಿ ಆನಂದಕ್ಕೆ ಕೊರತೆ ಆಯ್ತು. ಈ ಜಗತ್ತಿನೊಳಗೆ ಅತ್ಯಂತ ಸುಖಿ ಯಾರು? ಯಾವನಿಗಿದು ಕೊಂಡು ತಗೊಳ್ಳೋದು ಇಲ್ಲ, ಮಾರೋದು ಇಲ್ಲ, ಸುಮ್ಮನೆ ಆನಂದ ಯಾವ ಅನುಭವಿಸ್ತಾನ ಅವನಿಗೆ ಧ್ಯಾನ ಹಾಕ್ತದೆ. ಸಂತ 4 ತಾಸ ಆ ಆನಂದದೊಳಗಿದ್ದ. ಸಮಾಧಿ ಸ್ಥಿತಿ ಹೋಗಿತ್ತು ಮನಸ್ಸು. ಯಾಕೆ? ಅದು ತಂದು ತನ್ನ ಮನ್ಯಾಗ ಹಚ್ಚಬೇಕು ಅನ್ನೋದಿಲ್ಲ. ಉಳುಕಿದವರು ಚಿತ್ರದ ಆನಂದ ಕಡೆ ನೋಡವಲ್ರು, ಬರೀ ತಲೆಯಾಗ ಒಂದೇ ಅದ. ನಮ್ಮ ಮನ್ಯಾಗ ಹಚ್ಚರು ನಮ್ಮ ಕಿಮ್ಮತ್ ಹೆಚ್ಚದ. ಕಿಮ್ಮತ್ತದ ಕಡೆ ಹೋಗ್ಯದ ಮನಸ್ಸು. ಹೆಂಗದ ಈ ಕಥೆ? ನಮ್ಮನ್ನೇ ಹೇಳ್ತದ. ನಮ್ದು ಇದೇ ನಡೆದದ. ಮನ್ಯಾಗ ತಂದು ಹಚ್ಚೋ. ಬೆಳ್ಳಿ ಗ್ಲಾಸ್ ತಂದು ಶೋಕೇಸ್ನಾಗ ಇಟ್ಟಾನ. ಯಾಕ? ಕಿಮ್ಮತ್ ಹೆಚ್ಚಾಗ್ತದ. ತೆಗಿ ಹೊರಗದ.
ಬೆಳ್ಳಿ ಗ್ಲಾಸ್ನಾಗ ಹಾಲು ಹಾಕೊಂಡು ಕುಡಿ, ಹೆಂಡ್ರು ಮಕ್ಳಿಗೆ ಕುಡಿಸು, ಮನೆಯೊಳಗೆ ಯಾರೋ ಕೆಲಸಿಗೆ ಬರ್ತಾರ ಅವ್ರಿಗೆ ಕುಡಿಸು. ಏನು ಆನಂದದ. ಬರೀ ನಂದು ನಂದು ಅಂತ ಬಡದಾಡಬೇಡ, ದುಡ್ಡಿಗೆ ಬಾಳ ಬೆನ್ನು ಹತ್ತಬೇಡ. ಹೂವ ನೋಡಿ ಆನಂದ ಪಡೋರದಾರೇನು, ಬಳಸೋರದ ನನ್ನದಾಗಿರ್ಬೇಕಿದೆ. ಚಂದ ಹೂವ ಗಿಡದಾಗ ಎತ್ತು ಗುಲಾಬಿ ಹೂವ ಬಂದಳು, ನೋಡಿದಳು, ಹರ್ಕೊಂಡು ತಲೆಯಾಗ ಹಾಕ್ಕೊಂಡಳು. ಅಷ್ಟ್ರಾಗ ಅನಸ್ತು ಗೆಳತಿ ಬಂದಳು. ಬಾಳ ಗೆಳತನದ, ತಲೆಂದು ಕಸಗೋ ತಳಬಾ, ಆಕಿಗೂ ಬೇಡ ನನಗೂ ಬೇಡ, ಹರಿದು ಚಲ್ಲೆ ಬಿಟ್ಟು ಹರಿಯೋದು ನಡೆದದ ನಮ್ದು. ನನಗೂ ಬೇಡ ನಿನಗೂ ಬೇಡ, ಹೊಟ್ಟೆ ಉರಿಯು ನಡೆದದ ನಮ್ದು. ಅಂಥವ್ರಿಗೆ ಧ್ಯಾನ ಯಾವಾಗ ಹತ್ತದು? ಹೇ ಮನುಷ್ಯನೇ, ಸ್ವಲ್ಪ ಲಾಭ ಹಾನಿಯ ವಿಚಾರ ಬಾಜುಕಿಡು. ಎಲ್ಲಿ ಶಿರಿಯದ ನಿಸರ್ಗದ ಶಿರಿ ಮಗ್ನಾಗೋದೇ ಒಂದು ಧ್ಯಾನ. ಈಗ ನಾವೊಂದೇನೋ ಹೇಳಾಕತ್ತೀನೋ, ಕೇಳ್ಕೋತ ಮಗ್ನಾಗು. ಇದು ಶ್ರವಣ ಧ್ಯಾನ, ಇದು ಶ್ರವಣ ಧ್ಯಾನ. ಕೇಳ್ಕೋತ ಮಗ್ನಾಗ್ಯಾರ. ಯಾವುದೇ ಒಂದು ದೇವರ ಭಕ್ತಿ ಹಾಡ ಹಚ್ಚು, ಕೇಳ್ಕೋತ ಮಗ್ನಾಗೋದು ಧ್ಯಾನ. ಕೆಲಸ ಮಾಡ್ಕೋತ ಮಗ್ನಾಗು, ನಿಧಾನಕ್ಕ ಕಸ ಗುಡಿಸೋದು ಧ್ಯಾನ. ಯಾವುದು ಕೆಲಸ ಧ್ಯಾನ ಆಗೋದಿಲ್ಲ ಹೇಳು? ಒಂದು ಕೆಲಸ ಧ್ಯಾನ ಆಗ್ತದೆ. ಜಗಳ ಮಾಡೋದು ಧ್ಯಾನ ಆಗ್ತದೆ. ಗಂಡ ಹೆಂಡತಿ ಮಸ್ತ್ ಜಗಳಾಡ್ರಿ. ಹೆಂಗ ಜಗಳಾಡ್ರಿ? ಪ್ರೀತಿಯಿಂದ. ಪ್ರೀತಿಯಿಂದ ಎರಡು ಏಟ ಹೊಡ್ಯಾಕ ಬರ್ತದ, ಕಾಳಜಿಯಿಂದ ಹೊಡ್ಯಾಕ ಬರ್ತದೆ. ಇನ್ನೊಂದು ಏಟ ಯಾಕೆ ಹೊಡೆದಿಲ್ಲ ನನ್ನ ಗಂಡ, ಹಂಗ ಅನಸಂಗ ಹೊಡಿಬೇಕು ಗಂಡ. ಸಣ್ಣ ಮಕ್ಕಳಿಗೆ ಪ್ರೀತಿಯಿಂದ ಹೊಡೆಯಂಗಿಲ್ಲ. ಬರ್ತದೆ, ಮನಸ್ಸು ಮಾಡಿದ್ರೆ ಎಲ್ಲಾ ಬರ್ತದೆ. ಪ್ರೀತಿ ತುಂಬು, ಎಲ್ಲದರೊಳಗ ಪ್ರೀತಿ ತುಂಬುವುದೇ ಧ್ಯಾನ. ಮನಸ್ಸ ಶಾಂತಾಗಿಟ್ಟುಕೊಳ್ಳುವುದೇ ಧ್ಯಾನ. ನಿಧಾನಕ್ಕಿರುವುದೇ ಧ್ಯಾನ. ಸಮಾಧಾನ ಇರುವುದೇ ಧ್ಯಾನ. ಅದರೊಳಗೆ ಮಗ್ನಾಗುವುದೇ ಧ್ಯಾನ. ಮಾಡ್ಕೋತ ಹೋಗು. ಮನಸ್ಸು ಒಳಗೆ ಇಳಿಲಿಕ್ಕತ್ತಂದ್ರ ಅವಾಗ ಮಾತೂ ಒಂದು ಅನ್ನಿಸ್ತದೆ. ಹೇಳೋದು ಬೇಡ, ಕೇಳೋದು ಬೇಡ. ಸುಮ್ಮನೆ ಇರೋ. ಒಬ್ಬ ಬಾಜುಕಿನ ದೇಶದ ರಾಜ ಈ ರಾಜನಿಗೆ ಭೇಟಿಯಾಲಕ್ಕೆ ಬಂದಿದ್ದ. ಭೇಟಿಯಾಲಕ್ಕೆ ಬಂದಾಗ ಈ ರಾಜನ ಸಿಪಾಯಿಗಳು, ಸೈನಿಕರು ತಿರುಗಾಡಿಸಿ ತೋರಿಸಿದ್ರನ್ನ. ಬಂದವ ಕೇಳ್ತಿದ್ದ, ಇಲ್ಲೇನದ? ಇವ್ರು ಹೇಳ್ತಿದ್ರು, ಇಲ್ಲಿ ಸ್ನಾನ ಮಾಡೋ ಜಾಗ ಅದ. ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದ ರಾಜ. ಇದು ಇಲ್ಲೇನು ಮಾಡ್ತಾರ ನಿಮ್ಮ ಜನರು? ಇಲ್ಲಿ ನಾವೆಲ್ಲರೂ ಕೂತು ಊಟ ಮಾಡ್ತೀವ್ರಿಪ್ಪ. ಊಟ ಮಾಡೋ ಜಾಗ ದೊಡ್ಡ ಹಾಲ್. ಈ ಜಾಗನಾಗ ಏನು ಮಾಡ್ತಾರ? ಈ ಜಾಗನಾಗ ಎಲ್ಲರೂ ದೇವರ ಪೂಜಾ ಮಾಡ್ತಾರ, ಪ್ರಾರ್ಥನೆ ಮಾಡ್ತಾರ. ಎಲ್ಲ ಒಂದು ಹೇಳ್ಕೋತ ಬಂದ. ಅರಮನೆಯ ನಟ್ ನಡೋ ಗುಂಡಕ್ಕೆ ಜಾಗಿತ್ತು. ಇಲ್ಲೇನು ಮಾಡ್ತಾರ ಅಂತ ಕೇಳ. ಅದು ಮತ್ತೆ ಹೇಳ್ತೀನಿ ಅಂತ ಸೈನಿಕರು ಹೇಳೇ ಇಲ್ಲ. ಅದು ಆ ರಾಜನ ಮನಸ್ಸಿನಾಗ ಉಳಿದೋಯ್ತು. ಎಲ್ಲನೂ ಹೇಳಿದ್ರು, ಅದ್ಯಾಕೆ ಹೇಳಿಲ್ಲ? ಕಡೆಗೆ ಎಲ್ಲ ಊಟ ತಾಟ ಆದ ಬಳಿಕ ಆ ರಾಜನಿಗೆ ಬೀಳ್ಕೊಡ್ಲಿಕ್ಕೆ ಊರು ಹೊರಗತನ ಹೋದ್ರು. ಅವನು ಕುತೂಹಲ ಜಾಸ್ತಿ ಆಗಿ ಅವನು ಕೇಳ್ತಾನ, ಎಲ್ಲವೂ ಹೇಳಿದ್ರಿ, ಆ ನಡುವ ಅರಮನೆ ಒಳಗ ಗುಂಡಕ್ಕೆ ಜಾಗಿತ್ತಲ್ಲ, ಅಲ್ಲಿ ನೀವು ಏನು ಮಾಡ್ತೀರಿ ಅದು ಹೇಳೇ ಇಲ್ಲ. ಆ ಬಳಿಕ ಹೇಳ್ತೀನಂತ ಅಂದ್ರಿ, ಅಲ್ಲಿ ಏನು ಮಾಡ್ತೀರಿ? ಆವಾಗ ಸೈನಿಕ ಅಂದ, ಅದು ಅಲ್ಲಿ ನಾವು ಏನೂ ಮಾಡಂಗಿಲ್ಲ, ಸುಮ್ಮನೆ ಕೂಡ್ತೀವಿ. ಹಂಗ ನಿಮ್ಮ ಮನೆಯೊಳಗ ಒಂದು ಜಾಗ ಆದೇನು? ಸುಮ್ಮನೆ ಕೊಡುವಂತ ಜಾಗ ಆದೇನು? ಸುಮ್ಮನೆ ಕೊಡುವಂತದ್ದು ಒಂದು ವ್ಯಾಳ್ಯ ನಿಮ್ಮ ಹತ್ರ ಆದೇನು? ಯಾಕೆ ಜಾಗ ಮಾಡ್ಕೊಳಂಗಿಲ್ಲ? 10 ನಿಮಿಷ ಕೂಡು, ಸುಮ್ಮನೆ ತಂಡ ಕೂಡು. ಆ ಕ್ಷಣದಾಗ ಏನೂ ಮಾಡಬೇಡ, ಶರೀರದಿಂದ ಏನೂ ಮಾಡಬೇಡ, ಮನಸ್ಸಿನಿಂದ ಏನು ಭಾವಿಸಬೇಡ. ಇದು ಎಷ್ಟು ಸುಖ ಅದ ಅಂತೂ ಅನ್ನಬೇಡ, ಇದು ಎಷ್ಟು ದುಃಖ ಅದ ಅಂತೂ ಅನ್ನಬೇಡ, ಯಾವ ಬಹಳ ವಿಚಾರ ಮಾಡಬೇಡ. ಏನು ವಿಚಾರಗಳು?
ಸಾವಿರ ಸಾವಿರ ವಿಚಾರಗಳು ಈ ತಲೆ ಒಳಗ. ಸುಮ್ಮ ಕೂಡುಸೆ ಬಿಡಂಗಿಲ್ಲ ನಿಮಗ. ಸುಮ್ಮನೆ ಯಾವಾಗರೆ ಕೂತು ನೋಡು ಎಷ್ಟು ಹೇಳ್ತಾವ ಒಳಗ. ಸಾವಿರ ಸಾವಿರ ಮಾತಾಡ್ತದ ಮನಸ್ಸ. ಏನ್ ಸಿಗ್ತದ, ಹಿಂಗ್ಯಾಕ್ ಕೂತಿದಿ, ಏನ್ರೆ ಮಾಡು ಅಂತ ಹೇಳ್ತದ. ಏನ್ರಿ ಮಾಡಿದ್ರೆ ಏನ್ರಿ ಆದಿತ್ತು, ಲಾಭ ಆದಿತ್ತು. ಸುಮ್ಮನೆ ಕೂತ್ರೆ ಏನು ಲಾಭ ಆದಿತ್ತು, ಹೆಂಗ ಮಾತಾಡ್ತದ ಮನಸ್ಸು. ಆ ಮಾತಾಡುವಂತ ಮನಸ್ಸಿಗೆ ಸುಮ್ಮನೆ ಕೂತು ನೋಡುವುದೇ ಧ್ಯಾನ. ಮನಸ್ಸ ಏನೇನು ಮಾಡಕತ್ತದ ಅದರ ಒಳಗ ಕೂಡಿ ಹೋಗಲಾರದೆ ದೂರ ನಿಂತು ನೋಡುವುದೇ ಧ್ಯಾನ. ನಮ್ದು ಹಂಗಾಗೋದಿಲ್ಲ. ಮನಸ್ಸು ಏನೇನು ಮಾಡಾಕತ್ತದ ಅದ್ರ ಜೋಡಿ ಒಂದ್ ಹಾಕೋತ ಹೊಂಟ. ಮನಸ್ಸು ಅಳ್ಳಕತ್ರ ತಾನು ಅಳ್ಳಕತ್ತಾನ, ಮನಸ್ಸು ನಗ್ಲಕತ್ರ ತಾನು ನಗ್ಲಕತ್ತ. ಇದು ಧ್ಯಾನ ಅಲ್ಲ. ಧ್ಯಾನ ಅಂದ್ರ ಮನಸ್ಸೇ ಬೇರೆ, ನಾನೇ. ನನ್ನ ಒಳಗ ನಗು ಬರಕತ್ತದನ್ನ ದೂರ ನಿಂತು ನೋಡ್ತಾ ಇದ್ದೀನಿ, ಅದು ಧ್ಯಾನ. ಅದರ ಜೊತೆಗೆ ಒಂದಾಗಬೇಡ. ಯಾಕೆ ಒಂದಾಗಬೇಡ? ಒಂದಾದಾಗ ದುಃಖ ಬರಕ್ ಚಾಲು ಆಗ್ತದೆ. ವಿಸ್ತೀರ್ಣ ಆಕಾಶ ಬಹಳ ದೊಡ್ಡದದ. ಬರುವಂತ ಮಾಡುಗಳು ಬಹಳ ಸಣ್ಣ ಅದಾವ. ಆಕಾಶ ಹುಚ್ಚ. ಮಾಡೋ ಜೊತೆಗೆ ಒಂದಾಯ್ತು. ತನ್ನ ವಿಶಾಲತನವನ್ನು ಮರೆತು ಕರಿ ಮಾಡ ಬರಕತ್ತಾವ, ಬೆಳ್ಳಗ ಮಾಡ ಬರಕತ್ತಾವ. ಬಣ್ಣ ಬಣ್ಣದ ಮಾಡಗಳು ಬಂದವ್ರ ಜುಡಿ ಒಂದಾಗ್ಲಕತ್ತು. ಆಕಾಶ ಮಾಡ ಜುಡಿ ಗೆಳತಾನ ಮಾಡ್ಲಕತ್ತು. ಏನಾಗ್ತದೆ? ಗೆಳತನ ಮಾಡದ ಬಳಿಕ ಏನಾಗ್ತದೆ? ಅದೇ ಗುಣ ಬರ್ತಾವ. ಆಕಾಶ ತನ್ನ ವಿಶಾಲ ಗುಣವನ್ನು ಮರೆತು ಮಾಡಿನ ಸಂಕ್ಷಿಪ್ತತೆ ಒಳಗ ಮುಣುಗುತು. ಮಾಡ ಸಣ್ಣದದ, ಮಾಡ ಚಂಚಲದ. ಈಗ ಇಲ್ಯದ, ಮುಂದೆ ಹೋಗ್ತದ. ಈಗ ಗುಂಡಕದ, ಮುಂದೆ ಚಪುಟ. ಏನೇನೋ ಆಕಾರ ವಿಕಾರ. ಜಗತ್ತೆಲ್ಲ ವಿಕಾರ, ಮನಸ್ಸು ವಿಕಾರ. ವಿಕಾರ ಇರುವಂತ ಮನಸ್ಸಿನ ಜೊತೆಗೆ ಒಂದಾದಿ ನಿನ್ನ ಧ್ಯಾನ ಕೆಟ್ಟದು. ಸದ್ಗುರುನಾಥ ಬಂದ ಹೇಳ್ತಾನ ಆಕಾಶಕ್ಕೆ, ಬಿಡು, ಅವ್ರ ಜೋಡಿ ಒಂದಾಗದು ಬಿಡು. ಯಾ ಮೋಡು ನಿಂದಲ್ಲ, ಅದು ಬರ್ತಾವ ಹೋಗ್ತಾವ. ಕರಿ ಮೋಡುಗಳಂದ್ರೆ ಕೆಟ್ಟ ವಿಚಾರಗಳು ಬರ್ತಾವ ಹೋಗ್ತಾವ. ಯಾವ ವಿಚಾರ ನಿನ್ನ ಒಳಗ ಸ್ಥಿರವಾಗಿ ಉಳಿದದ ಹೇಳು? ಕೆಟ್ಟ ವಿಚಾರ ಸ್ಥಿರವಾಗಿ ಉಳಿದೈತೇನೋ, ಒಂದು ಕ್ಷಣ ಬರ್ತದ ಹೋಗ್ಬಿಡು. ಬಿಳಿ ಮೋಡಗಳು ಅವು ಚಲೋ ಚಲೋ ವಿಚಾರಗಳು, ಅವೆಲ್ಲಿ ಖಾಯಂ ಅದಾವ, ಅವು ಬರ್ತಾವ ಹೋಗ್ತಾವ. ಬಂದದ್ದನ್ನ ಬರ್ಲಿ, ಹೋಗೋದನ್ನ ಹೋಗ್ಲಿ, ಅವ್ರ ಬೆನ್ನ ಹತ್ತಿ ಹೋಗಬೇಡ. ಸದ್ಗುರು ಹೇಳ್ತಾನ, ನಿನ್ನತನವನ್ನು ಕಾಪಾಡಿಕೋ, ನೀ ಬಹಳ ವಿಶಾಲದಿ. ಇದರ ಜೋಡಿ ಕೂಡಿ ಯಾಕ ದುಃಖಿತ ಆಗ್ತೀಯ? ಸ್ವಲ್ಪ ಹೊತ್ತಾದ ಬಳಿಕ ಎಲ್ಲಾ ಮೋಡಗಳು ಹೋದು ಆಕಾಶ ತನಗೆ ತನ್ನ ಕಡೆ ನೋಡ್ಕೋತು. ಆಹಾ, ನಾ ವಿಶಾಲದೇನು, ನನಗೇನು ಸಂಬಂಧವೇ ಇಲ್ಲ. ಸುಖ ದುಃಖಗಳಿಂದ ನಾ ಆಚೆ ಅದೇನು, ನಾನು ಸ್ಥಿರವಾಗಿದ್ದೇನು, ನಾನು ಶಾಂತವಾಗಿದ್ದೇನು. ಇದು ಧ್ಯಾನ. ಸ್ಥಿರವಾಗಿರುವುದು ಧ್ಯಾನ, ನಿಶ್ಚಿಂತನಾಗಿರುವುದು ಧ್ಯಾನ. ಈ ಸ್ಥಿರತೆ, ಈ ನಿಶ್ಚಿಂತತೆ ಬಂದಾಗ ಮನಸ್ಸ ಆನಂದದಿಂದ ತೇಲಾಡ್ಲಕ್ಕೆ ಚಾಲು ಮಾಡ್ತದೆ. ತೇಲಾಡ್ಲಕ್ಕೆ ಚಾಲು. ಧ್ಯಾನದ ಕುರಿತು ಸಾಕಷ್ಟು ಚಿಂತನೆ ಆಗ್ಯದ. ನಾಳೆ ಏನು ಬರ್ತಿರಲ್ಲ, ನಾಳೆ ಪ್ರತ್ಯಕ್ಷವಾಗಿ ಧ್ಯಾನ ಕೂಡಕತ್ತದೆ. ಧ್ಯಾನ ಕೂತಿದೆ ಅನುಭವಿಸೋದು. ಏನು ಅನುಭವಿಸೋದು? ನನಗೆ ಇದಕ್ಕೆ ಯಾವ ಸಂಬಂಧ? ನಾನು ಶಾಂತ ಸ್ವರೂಪಿ. ನಾನು ಹೆಂಗದೀನೋ ನಾ ಶಾಂತ ಸ್ವರೂಪಿ, ನಾ ಆನಂದ ಸ್ವರೂಪಿ ಅನ್ಕೋತ ಹೋಗ್ರಿ. ನೀವು ಹಂಗ ಹಾಕೋತ ಹೋಗ್ತೀರಿ. ನೀ ರಖ ರಖ ಹಾಕೋತ ಹೋಗು, ರಖ ರಖ ಹಾಕೋತ ಹೋಗು. ಎಲ್ಲವೂ ಕೆಟ್ಟದ ಕೆಟ್ಟದ ಅಂತ ಅನ್ಕೋತ ಹೋಗು, ನೀನು ಕೆಟ್ಟಾಕೋತ ಹೋಗು. ಕೆಟ್ಟದ ಜೋಡಿ ಬಂದಾಗ ನಾವು ಕೆಟ್ಟಾಗ್ತೀವಿ. ನೋಡ್ರಿ, ನೋಡ್ರಿ ಬೇಕಾದ್ರೆ ಅಂಥ ಇಂಥವ್ರು ಗೆಳತನ ಮಾಡ್ರಿ, ಅವ್ರದಂತೆ ವಿಚಾರ ಎಲ್ಲ ಕೆಟ್ಟದ್ದು ಕೆಟ್ಟದ್ದು ಹಾಕೋದು. ಸಂತನ ಜೋಡಿ ಕೂಡ್ರಿ, ಸಂತನ ಮನಸ್ಸು ಎಷ್ಟು ಶಾಂತದ ಹಂಗೆ ನಿಮ್ಮ ಮನಸ್ಸು ಶಾಂತ ಹಾಕೋದು. ಧ್ಯಾನದ ಒಂದೇ ಲಕ್ಷಣದ, ಯಾವಾಗ ನಿನ್ನ ಮನಸ್ಸು ಶಾಂತಿ ಒಳಗಿಳಿಲಿಕ್ಕತ್ತು, ಗಂಭೀರ ಶಾಂತ ಒಳಗ ಮನಸ್ಸು ಇಳಿಲಿಕ್ಕತ್ತು, ಅದು ಧ್ಯಾನ. ಅವಾಗ ಸಮಾಧಾನ. ಧ್ಯಾನದ ಪ್ರಥಮ ಅದರದ್ದು
ಏನದಪ್ಪ ಅಂದ್ರೆ ಅದರ ಲಕ್ಷಣ ಏನದಪ್ಪ ಅಂದ್ರೆ ಸಮಾಧಾನ. ಯಾವ ರೀತಿ ಆ ರಾಜನ ಸಿಪಾಯಿ ಹೇಳ್ದ ಆ ಜಾಗದಾಗ ನಾವು ಏನನ್ನೇ ಮಾಡೋದು, ಏನನ್ನ ಮಾಡದೆ ಸುಮ್ಮನೆ ಶಾಂತವಾಗಿರುವುದೇ ಧ್ಯಾನ. 5 ನಿಮಿಷ ಏನೂ ಮಾಡಬೇಡ, ಮನಸ್ಸಿಗೆ ನಿರ್ಧಾರ ಮಾಡ್ರಿ, 5 ನಿಮಿಷ ನಾ ಏನೂ ಮಾಡಲಾರದೆ ಶಾಂತವಾಗಿ ಎಲ್ಲವನ್ನು ಅನುಭವಿಸುತ್ತೇನೆ. ಶಾಂತವಾಗಿ ಕೂತಾಗ ತಂಪು ಗಾಳಿ ಬರ್ತಿರ್ತದ, ಅದ್ರದ್ದು ಆನಂದ ತಗೋರಿ. ಶಾಂತಿ ಇಲ್ಲದಾಗ ತಂಪು ಗಾಳಿಯ ಲಕ್ಷ್ಯವೇ ಇರುವುದಿಲ್ಲ. ಶಾಂತವಾಗಿದ್ದಕ್ರ ಹೂವಿನ ವಾಸನೆ ಬರ್ತಿರ್ತದ, ಅದನ್ನು ಅನುಭವಿಸ್ರಿ. ಇದು ಶಾಂತವಾಗಿದ್ದಕ್ರ ಅನುಭವಿಸೋ ಬುದ್ಧಿ ಬರ್ತದ. ಶಾಂತಿ ಇಲ್ಲ ಅಂದ್ರೆ ಆನಂದದ ಕಡೆ ಲಕ್ಷ್ಯನೇ ಹೋಗೋದಿಲ್ಲ.